ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರೋಂಥ ಭಾವಿಸ್ಕೊಳ್ತೀನಿ. ಬನ್ನಿ, ನಾನು ಈ ಚಂದ್ರಚೂಡೇಶ್ವರ ದೇವಸ್ಥಾನ ಒಂದು ಬೆಟ್ಟಕ್ಕೆ ಕರ್ಕೊಂಡೋಗ್ತೀನಿ. ಇದು ಹೊಸೂರಲ್ಲಿದೆ. ಬನ್ನಿ, ನಿಮಗೆ ಕರ್ಕೊಂಡೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ನನ್ನ ಚಾನಲ್ SK ಹರಿಸಮುದ್ರ. ಬನ್ನಿ ನೋಡೋಣ. ಫ್ರೆಂಡ್ಸ್ ನೋಡಿ, ಇದು ಹೊಸೂರು ಬಸ್ ಸ್ಟ್ಯಾಂಡ್. ಇದು ನೋಡಿ, ಇಲ್ಲಿಂದ ನಮ್ಮ ಕರ್ನಾಟಕಕ್ಕೂ ಹೋಗ್ತವೆ, ತಮಿಳ್ನಾಡಿಗೂ ಹೋಗ್ತವೆ, ಎಲ್ಲ ಕಡೆನೂ ಹೋಗ್ತವೆ ಬಸ್. ಇದು ಬಸ್ ಸ್ಟ್ಯಾಂಡು. ಬನ್ನಿ ಹೋಗೋಣ ಮುಂದೆ. ಹೊಸೂರಿಂದ ತಿರುಪ್ತಿಗಿದೆ, ಹಾಗೆ ಪಾಂಡಿಚೇರಿಗಿದೆ, ತಮಿಳ್ನಾಡು ಚೆನ್ನೈಗಿದೆ. ನೋಡಿ, ಇಲ್ಲಿಂದ ಎಲ್ಲ ಕಡೆ ಇದೆ. ಬನ್ನಿ, ನಾವೀಗ ಸ್ವಲ್ಪ ದೂರ ಇದೆ, ನಾವು ದೇವಸ್ಥಾನಕ್ಕೆ ಹೋಗೋಣ. ನೋಡಿ, ಬೆಟ್ಟದ ಮೇಲೆ ಹೋಗೋದು ಚಂದ್ರಚೂಡೇಶ್ವರ ದ್ವಾರ ಬಾಗಿಲಿದು. ಇಲ್ಲಿಂದ ನಾವು ಎಂಟ್ರಿ ಹೊಡಿಬೇಕು. ಇವಾಗ ನಾವು ಬೆಟ್ಟಕ್ಕೆ ನಾವು ಚಂದ್ರಚೂಡೇಶ್ವರ ಬೆಟ್ಟದ ಮೇಲೆ ನಿಂತ್ಕೊಂಡಿದ್ದೀವಿ. ನೋಡಿ, ಹೊಸೂರು ಹಾಗೆ ಬೆಂಗಳೂರು ಅಟ್ಯಾಚ್ ಆಗಿರುವುದು. ನೋಡಿ, ಎಷ್ಟು ಸಿಟಿ ಹೆಂಗೆ ಕಾಣುತ್ತೆ. ಈ ಬೆಟ್ಟಕ್ಕೆ ಎಂಟ್ರಿ ಆದ ತಕ್ಷಣ ಒಂದು ಕಾಳಿಕಾಂಬಾ ದೇವಿ ದೇವಸ್ಥಾನ. ಒಳಗಡೆ ಚೆನ್ನಾಗಿ ಅದ್ಭುತವಾಗಿದೆ ದೇವಸ್ಥಾನ. ಬನ್ನಿ, ಈ ದೇವಸ್ಥಾನ ನೋಡ್ಕೊಂಡು ಹಾಗೆ ಒಂದು ರೌಂಡ್ ನಿಮಗೆ ಹೊಸೂರು ಸಿಟಿ ತೋರಿಸ್ತಾ ಇದ್ದೀನಿ. ಬೆಟ್ಟದ ಪಕ್ಕದಲ್ಲೇ ಇದೆ ಇದು ಒಂದು ದೇವಸ್ಥಾನ. ಇದು ಒಳಗಡೆ ತುಂಬ ಚೆನ್ನಾಗಿದೆ, ಹಳೆಯ ದೇವಸ್ಥಾನ. ಬನ್ನಿ ಹೋಗೋಣ ಒಳಗಡೆ. ಕಾಳಿಕಾಂಬಾ ದೇವಸ್ಥಾನ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಇವಾಗ ಹೋದ ತಕ್ಷಣ ಎಂಟ್ರೆನ್ಸಲ್ಲಿ ಕೆಳಗಡೆ ಬಸವಣ್ಣ ಕಾಣುತ್ತೆ. ಅದ್ರ ಮೇಲ್ಗಡೆ ತಾಯಿ ದೇವರ ಒಂದು ಹಸು ಮೇಲ್ಗಡೆ ಪಾರ್ವತಿ ಪರಮೇಶ್ವರ ಕೂತಂತಹ ಒಂದು ವಿಗ್ರಹ ಮೇಲ್ಗಡೆ ಕಾಣುತ್ತೆ. ನೋಡಿ, ಆ ಕಡೆ ಈ ಕಡೆ ತುಂಬ ಚೆನ್ನಾಗಿದೆ ಇದು. ಹಾಗೆ ಇದನ್ನೆಲ್ಲ ನಿಮಗೆ ತೋರಿಸ್ಕೊಂಡು, ಈಗ ಈ ಬಸವಣ್ಣ ಎಷ್ಟು ಚೆನ್ನಾಗಿದೆ ಅಂದರೆ ಒಳ್ಳೆ ಸಖತ್ತಾಗಿ ಕಾಣುತ್ತೆ. ಈ ಬಸವಣ್ಣ ಹಳೇ ಕಾಲದ್ದು, ತುಂಬ ಚೆನ್ನಾಗಿದೆ. ಹಾಗೆ ಅಕ್ಕಪಕ್ಕ ಎಲ್ಲ ಚೆನ್ನಾಗಿ ಸ್ವಚ್ಛವಾಗಿದೆ. ಈ ಜಾಗ ಭಾರಿ ನಿಶಬ್ದವಾಗಿದೆ ಬೆಟ್ಟದ ಮೇಲುಗಡೆ. ಬನ್ನಿ, ಈ ಒಂದು ದೇವಸ್ಥಾನದೊಳಗಡೆ ನಾವು ಈಗ ಹೋಗೋಣ. ಪಂಚಲೋಹದ ಈ ದೇವಸ್ಥಾನದೊಳಗಡೆ 2 ದೇವರಿದ್ದಾವೆ. ಒಳಗಡೆ ಒಂದೆರಡು ಪಂಚಲೋಹದ ದೇವರುಗಳಿದ್ದಾವೆ. ನೋಡಿ, ಕಾಳಿಕಾಂಬಾ ದೇವಿಯ ಕೆಳಗಡೆ ಈಶ್ವರಲಿಂಗ ಇದೆ. ಇದು ಅದರಿಂದ ಈಶ್ವರಲಿಂಗ, ಅದಕ್ಕೋಸ್ಕರನೂ ಮುಂದೆಗಡೆ ಬಸವಣ್ಣ ಇರೋದು ಅನಿಸುತ್ತೆ. ತುಂಬ ಚೆನ್ನಾಗಿದೆ. ನೋಡಿ, ಇದು ಪಂಚಲೋಹದಿಂದ ಮಾಡಿದಂಥ ವಿಗ್ರಹಗಳಿದ್ದಾವೆ ಇಲ್ಲೆಲ್ಲ ಒಳಗಡೆ. ತುಂಬ ಚೆನ್ನಾಗಿದೆ. ತುಂಬ ನೆಮ್ಮದಿಯಾಗಿ ಒಂದು ದೇವಿಯನ್ನು ನಾವು ಪ್ರಾರ್ಥಿಸಿಕೊಳ್ಬೋದು. ಇವೆಲ್ಲ ನೋಡಿ, ಇಲ್ಲಿ ನಿಶಬ್ದವಾಗಿ ಋಷಿಮುನಿಗಳು ಜಪಗಳನ್ನು ಮಾಡಿದ್ದ ಒಂದು ಫೋಟೋ ಇದೆ. ತುಂಬ ಚೆನ್ನಾಗಿದೆ. ಬನ್ನಿ, ಈ ದೇವಸ್ಥಾನದ ನಾವು ಬೇಡಿಕೊಳ್ಳೋಣ ದೇವಿಯನ್ನು. ಕಾಳಿಕಾಂಬಾ ದೇವಿಯನ್ನು ನಾವು ಪ್ರಾರ್ಥಿಸಿಕೊಳ್ಳೋಣ. ಪೂಜಾರಪ್ಪನವರು ಪೂಜೆ ಮಾಡ್ತಾರೆ. ನಾವು ಆ ದೇವಿಯನ್ನು ಪ್ರಾರ್ಥಿಸಿಕೊಳ್ಳೋಣ. ಬನ್ನಿ. ಕಾಳಿಕಾಂಬಾ ಹಾಗೂ ಗಣೇಶ. ಇಲ್ಲಿ ಕಾಳಿಕಾಂಬಾ ದೇವಿಯನ್ನು ಬೇಡಿಕೊಳ್ಳೋಕ್ಕೆ ಜನ ಬಂದಿದ್ದರು. ಅವರು ಅರ್ಚನೆ ಮಾಡಿಸ್ತಾಯಿದ್ರು. ಹಾಗೆ ನನ್ನ ಪಕ್ಕದಲ್ಲಿ ನನಗೆ ಸರಿಯಾಗಿ ವಿಡಿಯೋ ಕಾಣಲಿಲ್ಲ ತಾಯಿದು. ಹಾಗಾಗಿ ನಾನು ವಿಡಿಯೋ ಮಾಡಿದೆ. ತುಂಬ ಚೆನ್ನಾಗಿ ಅರ್ಚನೆ ಮಾಡ್ತಾರೆ ಪೂಜಾರಪ್ಪನವರು.
ನೋಡಿ ಗುಡಿ ತುಂಬ ಈ ದೇವಸ್ಥಾನದ ಮೇಲುಗಡೆ ಎಲ್ಲ ವಿಗ್ರಹಗಳಿದ್ದಾವೆ. ಗಣೇಶನ ವಿಗ್ರಹ, ಪರಮೇಶ್ವರ ವಿಗ್ರಹ, ಎಲ್ಲ ತರಹ ವಿಗ್ರಹಗಳಿದ್ದಾವೆ ಇಲ್ಲಿ. ಭಾರಿ ಚೆನ್ನಾಗಿ ಈ ದೇವಸ್ಥಾನ ಚೆನ್ನಾಗಿದೆ. ಒಳ್ಳೆ ಇದು ಸೂಪರಾಗಿದೆ, ಭಾರಿ ಚೆನ್ನಾಗಿದೆ ನೋಡೋಕ್ಕೆ. ಒಂದೊಂದೇ ವಿಗ್ರಹವು ತುಂಬ ಅದ್ಭುತವಾಗಿ ಸುತ್ತಲೂ ಮಾಡಿದ್ದಾರೆ. ಇಲ್ಲೇ ಪಕ್ಕದ ದೇವಸ್ಥಾನ ಪಕ್ಕದಲ್ಲಿ ಚಿಕ್ಕದಾಗಿ ಒಂದು ಗಣೇಶನ ಗುಡಿ ಕೂಡ ಇದೆ. ಹಾಗೆ ಪಕ್ಕದಾಗೆ ಅದು ಈಶ್ವರಲಿಂಗದ ಮೇಲೆ ಪಾರ್ವತಿ ಪರಮೇಶ್ವರ ಕೂತಿರೋ ರೀತಿ ಇದೆ. ಅದು ಒಂದು ತುಂಬ ಚೆನ್ನಾಗಿದೆ. ಗೋಪುರದಾಗೆ ಎಲ್ಲ ಸಖತ್ತಾಗಿ ವಿಗ್ರಹಗಳಿದ್ದಾವೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲೆಲ್ಲ ಇಲ್ಲಿ ಬಂದರೆ ತುಂಬ ಚೆನ್ನಾಗಿ ನೋಡ್ಬೋದು. ನೋಡಿ, ಇದೊಂದು ದೇವಸ್ಥಾನ, ಇದು ದೇವರು. ನನಗೆ ಗೊತ್ತಿಲ್ಲ ಅದು ಯಾವ ದೇವರು ಅಂತ, ಆದರೆ ನಿಮಗೆ ತೋರಿಸ್ತೀನಿ. ತಮಿಳಲ್ಲಿ ಬರೆದರೆ ನೋಡ್ಕೊಳ್ಳಿ, ನೀವು ದೇವ್ರನ್ನ ಬೇಡ್ಕೊಳ್ಳಿ. ಯಾಕಂದ್ರೆ ನಮಗೆ ತಮಿಳ್ನಾಡು ಬರಲ್ಲ. ನೋಡಿ, ಚಿಕ್ಕದಾದ ದೇವಸ್ಥಾನ ಪಕ್ಕನೇ ಈ ದೇವಸ್ಥಾನದ ಹತ್ರ ಸುತ್ತಲೂ ನೋಡಿ ಗಣೇಶಿಂದ ವಿಗ್ರಹಗಳು, ಪರಮೇಶ್ವರ ವಿಗ್ರಹಗಳು, ಸುಬ್ರಹ್ಮಣ್ಯನ ವಿಗ್ರಹಗಳು ತುಂಬ ಚೆನ್ನಾಗಿದೆ. ನೋಡಿ, ಇದು ಒಂದು ನಾಗರಕಟ್ಟೆ ಮೇಲೆ ಒಂದು ಬಿಲ್ಪತ್ರೆ ಮರ ಇದೆ ಪಕ್ಕದಲ್ಲೇ. ತುಂಬ ಚೆನ್ನಾಗಿದೆ ಬಿಲ್ಪತ್ರೆ ಮರ. ದೇವಸ್ಥಾನದ ಪಕ್ಕದಲ್ಲಿ ಗೋಪುರದ ಮೇಲೆ ಬ್ರಹ್ಮ ಶಾರದಾ ದೇವಿ ಇರುವಂತಹ ಒಂದು ವಿಗ್ರಹ ಇದೆ. ನೋಡಿ, ಇದು ಬಿಲ್ಪತ್ರೆ ಮರ. ಎಲ್ಲ ನೋಡಾತ್ ನಾವೀಗ ಹೊರಡಬೇಕು. ಇವಾಗ ನೋಡಿದ್ದು ಚೆನ್ನಾಗಿದೆ. ನೋಡಿದ್ದು ದೇವಸ್ಥಾನ ಒಳಗಡೆ ಎಲ್ಲ ನೋಡಿ ಚೆನ್ನಾಗಿ ವೀಡಿಯೋ ಮಾಡ್ಕೊಂಡು ಹೊರಟಿದ್ದೀವಿ. ನೀವು ದೇವರಿಗೆ ನಮಸ್ಕರಿಸಿ ನಮ್ಮ ವಿಡಿಯೋ ನೋಡಿ. SK ಹರಿಸಮುದ್ರ ಚಾನಲ್ ನೋಡಿ. ನಾವೀಗ ಮೇಲ್ಗಡೆ ಬೆಟ್ಟದ ಮೇಲೆ ಹೋಗೋಣ, ಬನ್ನಿ. ನೋಡಿ, ಹೊರಗಡೆ ಬಂದು ತುಂಬ ಚೆನ್ನಾಗಿ ಕಾಣುತ್ತೆ. ಕಾಳಿಕಾಂಬ ದೇವಿಯ ಒಂದು ದೇವಸ್ಥಾನ. ಬನ್ನಿ, ನಾವೀಗ ನೆಕ್ಸ್ಟ್ ಹೋಗೋಣ. ಇದು ಬೆಟ್ಟಕ್ಕತ್ತಕ್ಕೆ ಸಿಮೆಂಟಿಂದ ಮಾಡಿದರೆ ಒಂದು ಮೆಟ್ಲಿಕೆ ಭಾರಿ ಚೆನ್ನಾಗಿದೆ. ಬನ್ನಿ ನೋಡೋಣ. ನೋಡು, ಮೆಟ್ಲ ಮೇಲೆ ಹತ್ಬಿಟ್ರೆ ಚೆನ್ನಾಗಿರುತ್ತೆ ಬೆಟ್ಟ. ಅದು ಬೈಕಲ್ಲಿ ಹೋಗ್ಬೋದು, ಅದು ಮಜಾ ಇರಲ್ಲ. ಎಲ್ಲ ಸ್ಟಾಪ್ ಮಾಡ್ಕೊಂಡೆಲ್ಲ ಆರಾಮಾಗಿ ಹತ್ತಾರೆ ಬೆಟ್ಟವ. ನೋಡಿ, ಇದೆಲ್ಲ ಹೊಸೂರು ಟೌನು. ಈ ಸಖತ್ತಾಗಿ ಕಾಣ್ತೀವಳೆ, ಸೂಪರಾಗೆ. ನೋಡಿದು ಮನೆಗೆ ಹೋಗೋಣ. ಈಗ 2 ವೀಲರ್ ಗಾಡಿ ಪಾರ್ಕಿಂಗ್ ಇಲ್ಲಿ ನಿಲ್ಲಿಸ್ಬಿಟ್ಟು ಮುಂದೆ ಹೋಗೋದು. ಇಲ್ಲಿಂದ 2 ವೀಲರ್ ಗಾಡಿ ಪಾರ್ಕಿಂಗ್ ನಿಲ್ಲಿಸ್ಬಿಟ್ಟು ನಾವಿಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಈ ಬೆಟ್ಟದ ಮೇಕೆ ಹೋಗ್ಬೇಕು ನಾವೀಗ. ಮೆಟ್ಲು ಹೋಗ್ತಾ ಇದ್ರೆ ಈಶ್ವರನ ದೇವಸ್ಥಾನ ಇದೆ ಅಂತೆ ಮುಂದೆಗಡೆ. ನನಗೆ ಗೊತ್ತಿರಲಿಲ್ಲ, ನಮ್ಮ ಫ್ರೆಂಡ್ ಹೇಳ್ದ. ಬನ್ನಿ ಹೋಗೋಣ. ತುಂಬ ಚೆನ್ನಾಗಿದೆ, ಮೆಟ್ಲು ಹತ್ಬೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೆಟ್ಲೆಲ್ಲ ಮಾಡಿದ್ದಾರೆ ಬೆಟ್ಟದ ಮೇಕೆ. ಬನ್ನಿ ಹೋಗೋಣ. ಈ ಒಂದು ಬೆಟ್ಟ ಒಂದೊಂದೇ ಮೆಟ್ಲಿಕ್ಕೆ ಎತ್ಕೊಂಡು ನಾವು ಹೋಗೋಣ. ತುಂಬ ಚೆನ್ನಾಗಿದೆ. ಇದು ಚಂದ್ರಚೂಡೇಶ್ವರ ದೇವಸ್ಥಾನ. ಇದು ಮೇಲುಗಡೆ ಬೆಟ್ಟದ ಮೇಲೆ ಮೆಟ್ಲಕ್ಕೆ ಬಂದು ಇನ್ನೇನು ಹತ್ತಬೇಕು. ಫ್ರೆಂಡ್ಸು DNC ಕನ್ನಡ ಲಾಕ್ಸ್ ಅವರು ಇದ್ದಾರೆ. ಅವರು ನೋಡಿ ಹಾಯ್ ಅಂತಂದರು. ನಾವೀಗ ಹಂಗೆ ವಿಡಿಯೋ ಮಾಡ್ಕೊಂಡು ಮೇಲ್ಗಡೆ ಹತ್ತಾನ. ಬನ್ನಿ ನಡಿ, ಹತ್ತಾನ ಮೇಕೆ. ಬೆಟ್ಟದ ಮೇಲೆ ಕಾಣುತ್ತೆ ಇದು ಗಣೇಶ. ನೋಡಿ ಎಷ್ಟು ಚೆನ್ನಾಗಿದೆ. ಗಣೇಶ ಸ್ವಾಮಿ ದೇವರಿಗೆ ನಮಸ್ಕರಿಸಿ ಹೋಗೋಣ. ಭಾರಿ ಚೆನ್ನಾಗಿದೆ. ನೋಡಿ, ಗಣೇಶನ ದೇವಸ್ಥಾನ ಕಟ್ಟಿರೋದೊಂದು ಯಾವ ಡೇಟಾಗೆ ಅಂತ ನೋಡಿ. ಭಕ್ತಾದಿಗಳು ಬರುವಂಥವ್ರು ಇಲ್ಲೆಲ್ಲ ಎಲ್ಲ ಕಡೆನೂ ಹಾಳು ಮಾಡಬೇಡಿ. ಈ ಥರ ಊಟ ತಿಂದು ಎಲ್ಲ ಬಿಸಾಕಬೇಡಿ. ಒಂದು ಜಾಗದಲ್ಲಿ, ಯಾವುದಾದ್ರು ಒಂದು ಜಾಗದಲ್ಲಿ ಅವರು ಡಸ್ಟ್ಬಿನ್ ಮಾಡಿರ್ತಾರಲ್ಲ ಅಂಥ ಜಾಗದಲ್ಲಿ ಹಾಕಿ ಆದಷ್ಟು ಉಳಿಸಿ, ಪರಿಸರವನ್ನು ಉಳಿಸಿ, ಪ್ರಾಣಿಗಳನ್ನು ರಕ್ಷಿಸಿ. ನೋಡಿ, ಇಲ್ಲೆಲ್ಲ ಪ್ರಾಣಿಗಳು ನೋಡಿ, ಇದು ಆಡು ತಿಂತಾ ಇದೆ. ಅವಕ್ಕೇನು ಗೊತ್ತು, ಮೂಕ ಪ್ರಾಣಿಗಳಿಗೆ. ನಾವು ಎಷ್ಟು ಸ್ವಚ್ಛವಾಗಿರುತ್ತೇವೋ ಹಾಗೆ ಪರಿಸರವನ್ನು ಸ್ವಚ್ಛವಾಗಿಡಿ. ಎಷ್ಟು ನೋಡಬೇಕು ಅನ್ಸುತ್ತೆ, ಚೆನ್ನಾಗಿದೆ.
ನೋಡಿ ನಾವು ಬಸವಣ್ಣ ಆ, ಇಲ್ಲಿಂದ ಬಾಗಿಲಿಂದ ಎಂಟ್ರಿ ಹೊಡೆದ ತಕ್ಷಣ ಆಂಜನೇಯ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಆಂಜನೇಯ. ಇಲ್ಲಿ ಮೇಲ್ಗಡೆನೂ ಚಪ್ಪಲಿ ಬಿಡ್ಬೋದು. ನೋಡಿ ಈ ಚಪ್ಪಲಿ ಬಿಟ್ಟು ಮುಂದೆ ಒಳಗಡೆ ಹೋಗ್ಬೇಕು. ಕಡಲೆಪುರಿ ಇಲ್ಲಿ ಒಗ್ಗರಣೆ ಎಲ್ಲ ಹಾಕಿ ಸಖತ್ತಾಗಿ ಮಾಡ್ತಾರಿಲ್ಲ, ಸಖತ್ತಾಗಿದೆ ಅಲ್ಲ. ಹಾಂ ಹಂಗೆ ಬಂದಪ್ಪ ಹಂಗೆ ಹಿಡ್ಕಂತ. ಓ ನೋಡಿ ಎಷ್ಟು ಇಲ್ಲಿ ಇಲ್ಲ ದೇವಸ್ಥಾನಕ್ಕೆಲ್ಲ ಸಖತ್ತಾಗಿದೆ, ಚೆನ್ನಾಗಿದೆ ನೋಡಿ. ಹಾಂ 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 ಕಡಲೆಪುರಿ ಒಗ್ಗರಣೆ. ನೋಡಿ ಇಲ್ಲಿ ಕಾಲು ತೊಳ್ಕೊಂಡು ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನದ ಪಕ್ಕದಾಗೆ ಒಂದು ಗುಡಿ ಇದೆ. ಅಲ್ಲಿ ಭಸ್ಮಾಲ ಇಟ್ಟಿದ್ರು, ಅದು ತಗೊಂಡು ನಾವು ನೋಡ್ಕೊಂಡು ಈ ದೇವಸ್ಥಾನ ನೋಡ್ಕೊಂಡು ಹಾಗೆ ಇಲ್ಲಿ ಕಾಲು ತೊಳ್ಕೊಂಡು ಮುಂದೆಗಡೆ ಹೊರಟು ಒಂದು ದೇವರಂತೆ ಒಂದು ಹಸು ಬಂತು ನೋಡಿ. ನಮ್ಮ ತಗೊಂಬಂದಿತ್ತು ಯಾಕವ್ವ? ಇಲ್ಲ ಕಣಪ್ಪ, ಏನೂ ಇಲ್ಲ. ಅದು ಇಲ್ಲಿಗೆ ಹೋದೈತಿ ನೋಡಿ. ಚಂದ್ರಚೂಡೇಶ್ವರ ಒಂದು ದೊಡ್ಡ ಗೋಪುರ ಇದು. ಈ ಗೋಪುರ ನಾವೀಗ ಒಳಗಡೆ ಎಂಟ್ರಿ ಹೊಡಿತೀವಿ ನಾವಿವಾಗ. ತುಂಬ ಚೆನ್ನಾಗಿದೆ, ಬನ್ನಿ ಹೋಗೋಣ. ದೇವಸ್ಥಾನ ಚಂದ್ರಚೂಡೇಶ್ವರ ದೇವಸ್ಥಾನ ಒಳಗಡೆ ನಮಗೆ ನಮ್ಮ ಹೆಸರು ಮೇಲೆ ಪೂಜೆ ಮಾಡಿಸ್ತಾರೆ ಅನಿಸುತ್ತೆ. 100 ರೂಪೀಸ್ ಕಟ್ಟಿ ನಾವು ಒಳಗಡೆ ಹೋಗ್ಬೇಕಂತೆ. ನಾವು ಅಕ್ಟೋಬರ್ ತಿಂಗಳು ಭೀಮನ ಅಮಾವಾಸ್ಯೆ ಇತ್ತು, ಹಾಗಾಗಿ ಇಲ್ಲಿಗೆ ಬಂದು ತುಂಬ ರಶ್ ಇತ್ತು. ಹಾಗಾಗಿ ನಾವು ಒಳಗಡೆ ಹೋಗೋಕ್ಕಾಗಲಿಲ್ಲ. ಹಂಗೆ ಹೊರಗೆಲ್ಲ ವೀಡಿಯೋ ಮಾಡ್ಕೊಂಡು ನಾವು ಹೊರಟು ನಾವು ಇವಾಗ ನೋಡಿ ನಿಮಗೆ ತೋರಿಸ್ತಾ ಇದ್ದೀವಿ ಜನ ಎಷ್ಟು ರಶ್ ಇದೆ ನೋಡಿ. ನೋಡಿ ಚಂದ್ರಚೂಡೇಶ್ವರ ದೇವರನ್ನು ನೋಡೋಕ್ಕೆ ತುಂಬ ಇವತ್ತು ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆಯಿಂದ ತುಂಬ ರಶ್ ಇದೆ. ಹಾಗಾಗಿ ನಮಗೆ ದೇವರ ದರ್ಶನ ನೋಡೋಕ್ಕಾಗಲಿಲ್ಲ. ಹಾಗಾಗಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಇಲ್ಲಿಂದ ನೋಡ್ಕೊಂಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡು ಹೊರಡ್ತೀವಿ ನೋಡಿ. ಚಂದ್ರಚೂಡೇಶ್ವರ ದೇವಸ್ಥಾನ ಹಿಂದೆಗಡೆ ಈ ಒಂದು ಉಪ್ಪನ್ನು ಇಲ್ಲಿ ಹಾಕ್ತಾರೆ ಅನಿಸುತ್ತೆ ಮೋಸ್ಟ್ಲಿ. ಅದು ದೇವಸ್ಥಾನದ ಒಳಾಂಗಣದಲ್ಲಿ ನೋಡಿ, ಇದು ದೊಡ್ಡ ಗೋಪುರ. ಪಕ್ಕದ ದೇವಸ್ಥಾನ ಇನ್ನೊಂದು ಪಕ್ಕದಲ್ಲಿ ಚಂದ್ರಚೂಡೇಶ್ವರ ದೇವಸ್ಥಾನದಲ್ಲಿ ಗೋಪುರ ಎರಡು ಅದ್ಭುತವಾಗಿ ಕಾಣ್ತವೆ. ಎರಡು ಗೋಪುರಗಳು ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ನೀವು ಒಂದು ಸರಿ ಬಂದು ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಇವತ್ತು ಭೀಮನ ಅಮಾವಾಸ್ಯೆಯಿಂದ ಇಲ್ಲಿ ತುಂಬ ರಶ್ ಇದೆ. ಇಲ್ಲಿ ದೇವಸ್ಥಾನದ ಬೆಟ್ಟದ ಮೇಲೆ ಒಂದು ಬಸವಣ್ಣ ಇದೆ, ತುಂಬ ಚೆನ್ನಾಗಿದೆ ನೋಡಿ. ದೇವಸ್ಥಾನ ಒಳಗಡೆ ಹೋಗಿದ್ದು ಇಲ್ಲಿ ನೋಡಿ, ಹೋಮ ಕುಂಡ ಮಾಡ್ತಾರೆ ದೇವಸ್ಥಾನ ಎದುರುಗಡೆ ನೋಡಿ. ದೇವಸ್ಥಾನ ಮುಂದೆಗಡೆ ಬಿಲ್ಪತ್ರ ಮರ, ತೆಂಗಿನ ಮರ ಚೆನ್ನಾಗಿದೆ ಇಲ್ಲಿ ನೋಡಿ. ಹಾಗೆ ನಾವೆಲ್ಲ ನೋಡಾಯ್ತು. ಇವಾಗ ಹೊರಡ್ತೀವಿ ಹೊರಗಡೆ, ನಾವು ಹೊರಟಿದ್ದೀವಲ್ಲೇ. ದೇವಸ್ಥಾನ ಪಕ್ಕದಲ್ಲಿ ಒಂದು ಕಲ್ಯಾಣಿ ಟೈಪ್ ಮಾಡಿದ್ದಾರೆ, ಎಲ್ಲ ಫುಲ್ ಬಂಡೆ. ಹಾಗೆ ಅದನ್ನು ಕಟ್ಟಿಬಿಟ್ಟು ಕಲ್ಯಾಣಿ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಒಂದು ಕಲ್ಯಾಣಿ ದೇವಸ್ಥಾನ ಪಕ್ಕದಲ್ಲಿ ಮಾಡಿರೋದು, ಇದು ಹೊರಗಡೆ ಮಾಡಿರೋದು, ಒಳಗಡೆ ಅಲ್ಲ ಹೊರಗಡೆ ಮಾಡಿರೋದು. ತುಂಬ ಚೆನ್ನಾಗಿದೆ ಇದು ಒಂದು ಕಲ್ಯಾಣಿ. ಇದು ಇಲ್ಲೆಲ್ಲ ಎಷ್ಟೆಷ್ಟು ಗಂಟೆಗೆ ಅಂತ ಎಲ್ಲ ಇದು ಹಾಕಿದ್ದಾರೆ, ಇಲ್ಲಿ ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ. ನಾವಿವಾಗ ಹಾಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೋಸ್ಕರನೇ. ಎಲ್ಲ ಚೆನ್ನಾಗಿದೆಯಪ್ಪ, ಸೂಪರಾಗಿದೆ. ಎಲ್ಲ ನೋಡ್ಕೊಂಡು ನಾವೀಗ ಕಲ್ಯಾಣಿ ನಿಮಗೆಲ್ಲ ತೋರಿಸ್ಕೊಂಡು ಇವೆಲ್ಲ ಆಯಿತು. ಇಲ್ಲಿಗೆ ನಮ್ಮ ಒಂದು ವಿಡಿಯೋ ಮುಗಿಸ್ತಾ ಇದ್ದೀವಿ. ನನ್ನ ಚಾನಲ್ಲು SK ಹರಿಸಮುದ್ರ ಅಂತ. ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ಮುಂದೆ ಬೆಳೆಸಿ. ಹೆಚ್ಚು ಬೆಳೆಸಿದ್ರೆ ನಾನು ಮುಂದೆ ಹೋಗಿ ಚೆನ್ನಾಗಿರುತ್ತೆ. ನಿಮಗೆ ಇನ್ನೂ ವೀಡಿಯೋ ಮಾಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ. ಇದು ಕಲ್ಯಾಣಿ. ಇಲ್ಲಿಗೆ ನನ್ನ ಒಂದು ಚಾನಲ್ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ಜೈ ಚಂದ್ರಚೂಡೇಶ್ವರ, ಜೈ ಚಾಮುಂಡೇಶ್ವರಿ, ಜೈ ಭುವನೇಶ್ವರಿ. ದೇವಸ್ಥಾನ ಮುಂದೆಗಡೆ ಒಂದು ಹಳೇ ಕಾಲದ ಒಂದು ತೇರಿದೆ. ಇದೇ ನೋಡಿ ತೇರು. ಇಲ್ಲಿ ನೋಡಿ ತಿಂಡಿ ತಿನಿಸುಗಳೆಲ್ಲ ಇಟ್ಕೊಂಡಾರೆ ಇಲ್ಲಿ ನೋಡಿ. ದೇವಸ್ಥಾನ ಗೋಪುರದ ಕೆಳಗಡೆ ಕಾರ್ ಪಾರ್ಕಿಂಗು, ಟೂ ವೀಲರ್ ಗಾಡಿಗಳು ಎಲ್ಲ ನಿಲ್ಲಿಸ್ಬೋದು. ಇಲ್ಲಿ ಎಲ್ಲ ಚೆನ್ನಾಗಿದೆ ಜಾಗ. ಇಲ್ಲಿ ನೀವು ಒಂದು ಸತಿ ಬನ್ನಿ. ಇಲ್ಲಿಗೆ ನನ್ನ ಒಂದು ವಿಡಿಯೋ ಮುಗಿಸ್ತಿದ್ದೀನಿ. ಜೈ ಭುವನೇಶ್ವರಿ, ಜೈ ಚಂದ್ರಚೂಡೇಶ್ವರ, ಜೈ ಚಾಮುಂಡೇಶ್ವರಿ.